ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಅಡೆತಡೆಗಳನ್ನ ಅಧಿಗಮಿಸಿ ಹೇಗೆ ಹೌ ಟು ಓವರ್ಕಮ್ ದ ಅಬ್ಸ್ಟಕಲ್ಸ್, ಈ ಅಡೆತಡೆಗಳನ್ನ ಹೇಗೆ ನಾವು ಪಾರಾಗಿ ಇದರಿಂದ ಆಚೆ ಬರುವುದು. ತತ್ ಪ್ರತಿಷೇಧ ಅರ್ಥಂ ಏಕತತ್ವಾಭ್ಯಾಸ. ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ಈ ಅಡೆತಡೆಗಳಿಂದ ಆಚೆ ಬರಬೇಕು ಅಂದ್ರೆ ಏಕತತ್ವಾಭ್ಯಾಸ, ಯಾವುದನ್ನ ಒಂದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡೋದು. ಏಕತತ್ವ. ಹೇಗೆ ಇದರಿಂದ ಆಚೆ ಬರೋದು ಅಡೆತಡೆಗಳಿಂದ? ಒನ್ ಪಾಯಿಂಟೆಡ್ನೆಸ್, ಯಾವುದನ್ನ ಒಂದನ್ನ ಗಟ್ಟಿಯಾಗಿ, ಒಂದು ಸಾಧನೆಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡೋದು. ಯಾವುದಪ್ಪ ಈ ಏಕತತ್ವಾಭ್ಯಾಸ? ಯಾವುದು? ಇದರಲ್ಲಿ ಎಷ್ಟೋ ಹೇಳ್ಕೊಳ್ತಾ ಬರ್ತಾರೆ. ಇದರಲ್ಲಿ ಯಾವುದನ್ನ ಒಂದನ್ನ ಇಟ್ಕೊಬಹುದು ನಾವು. ಸಪೋಸ್ ಓಂಕಾರ. ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರೆ? ಓಂಕಾರವನ್ನು ಜಪ ಮಾಡಿ. ಓಂಕಾರಕ್ಕೆ ಎಷ್ಟೋ ಅರ್ಥಗಳಿದೆ. ಶುದ್ಧತೆ, ಒಂದು ಕ್ಲಾರಿಟಿ, ಮತ್ತೆ ಪ್ರಾಮಾಣಿಕತ್ವ. ಅದೊಂದೇ ಇಲ್ಲ, ಈ ಪೂರ್ತಿ ಸೃಷ್ಟಿಯ ಒಂದು ಸಾರ ಓಂಕಾರದಲ್ಲಿದೆ ಅಂತ ಹೇಳ್ತಾರೆ. ಯಾವುದೇ ಷರತ್ತುಗಳಿಲ್ಲದೆ ಇರುವಂತಹ ಪ್ರೇಮ, ಅಂದ್ರೆ ದೈವಿ ಪ್ರೇಮ ಅಂತ ಕರೀತಾರೆ, ಅದಿದೆ. ಎಲ್ಲವೂ ಓಂಕಾರದಲ್ಲಿ ಅಡಗಿದೆ. ಸೊ ಅದರ ಮೇಲೆ, ಓಂಕಾರದ ಮೇಲೆ ಅದನ್ನ ಇಟ್ಕೊಳ್ಳಿ ಗಟ್ಟಿಯಾಗಿ. ಅಥವಾ ಯಾವಾಗಲೂ ಬದಲಾಗದೇ ಇರುವಂತಹ ಆ ಆನಂದಮಯವಾದ ಚೈತನ್ಯ ಇದೆಯಲ್ಲ ಒಳಗಡೆ, ಆತ್ಮ, ಆ ಪರಮಾತ್ಮನನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ತುಂಬಾ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ನೀವು ಯಾವ್ದನ್ನ ಒಂದನ್ನ ಇಟ್ಕೊಬೇಕು. ಒಂದನ್ನ ಇಟ್ಕೊಬೋದು ನಾವು, ಇನ್ನೊಂದಿಲ್ಲ. ಅಲ್ಲಿ ಯಾವ್ದನ್ನ ಒಂದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ. ಎರಡನೇದು ಇಟ್ಕೊಂಡ್ರೇನೆ ಕನ್ಫ್ಯೂಷನ್. ಒಂದು ಗಟ್ಟಿಯಾಗಿ ಇಟ್ಕೊಳ್ಳೋದು. ಇದನ್ನ ನೋಡೋದಕ್ಕೆ ತುಂಬಾ ಬೇರೆ ಬೇರೆ ದಾರಿಗಳಿದೆ ಈ ಏಕತತ್ವಾಭ್ಯಾಸಕ್ಕೆ. ಇದರಲ್ಲೇ ಬೇರೆ ಬೇರೆ ಕವಲುಗಳಾಗಿ ಹಿಂಗ್ ಹೊಡ್ಕೊಂಡು ಹೋಗುತ್ತೆ. ಇವಾಗ ನೋಡಿ, ನಮ್ಮ ಶರೀರದಲ್ಲಿ ಪಂಚಭೂತಗಳಿದೆ. ಈ ಶರೀರ ಕಣ್ಣಿಗೆ ಯಾವ ತರ ಕಾಣಿಸುತ್ತೆ? ಘನವಾಗಿ ಕಾಣಿಸುತ್ತೆ ಅಲ್ವಾ? ರಕ್ತ ಮಾಂಸಗಳಿಂದ ತುಂಬಿರೋದು. ಇದೆಲ್ಲ ಹೇಗೆ ನಿರ್ಮಾಣ ಆಯ್ತು? ಪೃಥ್ವಿ ತತ್ವದಿಂದ ನಿರ್ಮಾಣ ಆಯ್ತು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದನ್ನ ಇಟ್ಕೊಳ್ಳೋದು. ಇಲ್ಲ, ಉಸಿರಾಟ ನಡೀತಾ ಇದೆ, ಪ್ರಾಣಶಕ್ತಿಯನ್ನು ಇಟ್ಕೊಳ್ಳೋದು. ವಾಯುತತ್ವ. ಶರೀರದಲ್ಲಿ 70% ದ್ರವ ರೂಪ ಇದೆ, ಜಲತತ್ವ. ಈ ತರ ಯಾವುದಾದ್ರೂ ಒಂದನ್ನ ಇಟ್ಕೊಂಡ್ರು ಏಕತತ್ವಾಭ್ಯಾಸ ಆಗತ್ತೆ. ಇದು ಹೇಳ್ತಾ ಇದ್ದಾರೆ. ಶರೀರದಲ್ಲಿ 7 ಚಕ್ರಗಳಿದೆ. ಈ 7 ಚಕ್ರಗಳು ಈ 5 ಯಾವುದು ಪಂಚಭೂತಗಳ ಒಂದೊಂದು ಪಂಚಭೂತಗಳು ಅದರಲ್ಲಿ ಕೂತ್ಕೊಂಡಿದ್ದವು. ಚಕ್ರಧ್ಯಾನ ಅಂತ ಹೇಳ್ತಾರೆ. ಅದಕ್ಕೆ ಶರೀರದಲ್ಲಿ ಕೆಲವು ಕೇಂದ್ರಗಳಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಕೂಡ ನಮ್ಮನ್ನ ಆ ಏಕತತ್ವಾಭ್ಯಾಸದ ಕಡೆಗೆ ನಡೆಸುತ್ತೆ. ಅಥವಾ ಶಿವತತ್ವವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು. ಕೆಲವರು ಓಂ ನಮಃ ಶಿವಾಯ ಗಟ್ಟಿಯಾಗಿ ಇಟ್ಕೊಂಡು, ಅಥವಾ ಗುರುತತ್ವವನ್ನ ಗಟ್ಟಿಯಾಗಿ, ಯಾವುದನ್ನ ಒಂದನ್ನ ಇಟ್ಕೊಳ್ಳೋದು. ಯಾವುದಾದ್ರೂ ಒಂದನ್ನ, ಇವಾಗ ಯಾವುದೋ ಒಂದು ಜಪ ನಾವು ಕೇಳಿಸ್ಕೊತಾ ಇದ್ದೀರಾ? ಯಾವುದೋ ಒಂದು ಜಪ ನಾವು ಉಪದೇಶ ತಗೊಂಡ್ಬಿಡ್ತೀವಿ. ಕೆಲವರು ಸಿಕ್ಕಿದೆಲ್ಲ ತಗೊಂಡಿರ್ತಾರೆ. ಒಂದು 8 ಜಪ ತಗೊಂಡ್ಬಿಟ್ಟು ಅವ್ರ ನಾಯಿ ಪಡೋರು. ಯಾಕೆ ಹೇಳ್ಬೇಕು ಗೊತ್ತಾ? ಯಾವ ಜಪ ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾವ ಜಪ ಮಾಡೋದು? ಇದು ಮಾಡಿದ್ರೆ ಇದು ಅದ್ಭುತವಾದ ಜಪ, ಇದಕ್ಕಿನ್ನ ಅದು ಅದ್ಭುತವಾಗಿದೆ. ಕೆಲವು ಪರಂಪರೆಯಲ್ಲಿ ಇದೆ ಅವೆಲ್ಲ. ಒಂದನ್ನ ಜಪ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಆ ಒಂದು ಶಕ್ತಿ. ಅದನ್ನ ಜಪ ಮಾಡಿದ್ರೆ ಇನ್ನೊಂದು ಬುಡಕ್ಕೆ ಅದಕ್ಕೆ ಟೈಮ್ ಇಲ್ಲ, ಆಫೀಸ್ಗೆ ಹೋಗ್ಬೇಕು, ಜವಾಬ್ದಾರಿಗಳು. ಅರ್ಥ ಆಗ್ತಾ ಇದೆಯಲ್ಲ? ಇನ್ ಯಾವ ಜಪ ಮಾಡೋದು? ಅದು ದ್ವಂದ್ವ ಬಂದ್ಬಿಟ್ಟಾಗ ಅವಾಗ ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ. ಕೆಲವರು ಸಾಧಕರನ್ನ ಕೇಳಿ ಅವ್ರು ಹೇಳ್ತಾರೆ, ತುಂಬಾ ಉಪದೇಶಗಳನ್ನ ತಗೊಂಡಿರೋರ್ನ ಕೇಳಿ, ಅವರು 3 ಗಂಟೆ 4 ಗಂಟೆ ಕುತ್ಕೊಳ್ತೀರಿ, ಜಪಗಳಲ್ಲೇ ಆಗೋಗ್ಬಿಡುತ್ತೆ ಜೀವನ. ಅದಕ್ಕೆ ಗುರುಗಳು ಹೇಳ್ತಾರೆ, ಯಾವ್ದನ್ನ ಒಂದನ್ನ ಇಟ್ಕೊಳ್ಳಿ ಗಟ್ಟಿಯಾಗಿ. ಆ ಜಪ ಮಾಡ್ತಾ 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 ಇದ್ದಂಗೆನೆ ಸ್ವಲ್ಪ ಕಾಲಕ್ಕೆ ಒಳಗಡೆಯಿಂದ ಒಂಥರ ಕೋಪ ಬರುತ್ತೆ ಆಚೆ. ನೋಡಿ, ಈ ನೀವು ದೇವತೆಗಳು ಮತ್ತೆ ದಾನವರು ಮಂದರ ಪರ್ವತವನ್ನ ಇದರಲ್ಲಿ ಇದು ಮಾಡಿದ್ರು ಅಂತ ಹೇಳ, ಸಮುದ್ರ ಮಂಥನ ಅಂತ ಕೇಳಿದಿರಲ್ಲ. ಫಸ್ಟ್ ಆಚೆ ಬಂದಿದ್ದೇನೋ ವಿಷ ಆಚೆ ಬಂತು. ಕೆಟ್ಟದ್ದಿಲ್ಲ ಆಚೆ ಬರೋಕ್ ಶುರು. ಹಾಗೆ ನಾವು ಧ್ಯಾನ ಮಾಡಕ್ ಕುತ್ಕೊಂಡಾಗಿ ಇವೆಲ್ಲ ಶುರುವಾಗತ್ತೆ. ಸ್ಟಾರ್ಟಿಂಗ್ ಧ್ಯಾನ ಮಾಡೋರ್ಗು ನೋಡಿ ಕೋಪ ಬರುತ್ತೆ, ಬೇಜಾರಾಗತ್ತೆ, ಬೋರ್ ಆಗತ್ತೆ. ಆದ್ರೂ ಸಾಧನೆ ಬಿಡಬಾರ್ದು.
ಅದು ಬೋರ್ಡಮ್ ಅಂದ್ರೆ ಬೇಸರ ಆಗಕ್ ಶುರುವಾಗುತ್ತೆ. ಬೇಸರ ಆಗ್ತಾ ಆಗ್ತಾ ನಾವು ಬಿಡಬಾರ್ದು, ಸಾಧನೆನ ಮುಂದುವರಿಸ್ಬೇಕು. ಒಳಗಡೆ ಒಂದು ರೀತಿಯಾದ ರೆಸ್ಟ್ಲೆಸ್ನೆಸ್ ಉಂಟಾಗುತ್ತೆ, ಅವೆಲ್ಲ ಆಚೆ ಬರೋಕ್ ಶುರುವಾಗತ್ತೆ. ಅದು ಪೂರ್ತಿ ಆ ಸ್ಥಿತಿಗೆ ಹೋದ ಕೊನೆಗೆ ಆನಂದ ಆಗಕ್ಕೆ ಶುರುವಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಬರೋದೇ ಇವೆಲ್ಲ, ಬೇಡದೇ ಇರೋದೆಲ್ಲ ಆಚೆ ಬರುತ್ತೆ. ಅದಕ್ಕೆ ಏನಪ್ಪಾ ಧ್ಯಾನ ಮಾಡಕ್ ಶುರು ಮಾಡದೆ ಕೋಪ ಜಾಸ್ತಿ ಆಗೋಯ್ತು, ಧ್ಯಾನ ಮಾಡಕ್ ಶುರುವಾದೆ ನೆಗೆಟಿವಿಟಿ ಎಲ್ಲ ಬರ್ತಾ ಇದೆ. ಹೌದು, ಒಳಗಡೆ ಇರೋದೆಲ್ಲ ಆಚೆ ಬರಕ್ ಶುರುವಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹ್ಮ್ ಸೊ ಮನಸ್ಸು ಅವಾಗ ಏನಾಗತ್ತೆ ಅಂದ್ರೆ, ಯಾವುದೋ ಒಂದನ್ನ ಗಟ್ಟಿಯಾಗಿ ಇಟ್ಕೊಂಡಾಗ ಬೇಸರ ಉಂಟಾಗ್ತಾ ಆಗ್ತಾ 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 ಕೊನೆಗೆ ಆನಂದ ಬರೋಕ್ಕೆ ಶುರುವಾಗುತ್ತೆ ಒಳಗಡೆಯಿಂದ. ಅಯ್ಯೋ ಬೇಸರ ಉಂಟಾಗ್ತಾ ಇದೆ ಅಂತ ಇನ್ನೊಂದನ್ನ ಹಿಡ್ಕೊಳಕ್ ಹೋಗ್ಬಾರ್ದು ಅವಾಗ. ಯಾಕೆಂದ್ರೆ ನಮ್ ಕಣ್ಣು ಮುಂದೆ ತುಂಬಾ ಚಾಯ್ಸ್ಗಳು ಇರುತ್ತೆ. ಇದು ಬಿಟ್ರೆ ಅದು ಬಿಟ್ರೆ ಇನ್ನೊಂದು, ಇದು ಬಿಟ್ರೆ ಇನ್ನೊಂದು ಅಂತ. ಅವಾಗ ಏಕತತ್ವಾಭ್ಯಾಸ ಆಗೋದಿಲ್ಲ. ಅದು ಮತ್ತೆ ಕನ್ಫ್ಯೂಷನ್. ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ, ಮತ್ತೆ ಎಲ್ಲ ಕಡೆ ಮನಸ್ಸು ಜಂಪ್ ಆಗ್ತಾ ಇರತ್ತೆ. ಅವಾಗ ಮನಸ್ಸು ಡಿವೈಡ್ ಆಗ್ಬಿಡುತ್ತೆ, ಮನಸ್ಸು ಛಿದ್ರ ಆಗ್ಬಿಡುತ್ತೆ. ಯಾವಾಗ ಮನಸ್ಸು ಡಿವೈಡ್ ಆಗತ್ತೋ ಅಲ್ಲಿ ದುಃಖ. ದ್ವಂದ್ವ ಇರುವಂತ ಮನಸ್ಸೇ ದುಃಖಕ್ಕೆ ಕಾರಣ. ಅದಕ್ಕೆ ಒನ್ ಪಾಯಿಂಟೆಡ್ ಆಗಿ ಮನಸ್ಸು ಒಂದು ಏಕಾಗ್ರತೆ, ಒಂದು ಏಕತತ್ವಾಭ್ಯಾಸ, ಒಂದೇ ತತ್ವವನ್ನು ಹಿಡ್ಕೊಂಡಾಗ ಅದರಲ್ಲಿ ಆನಂದ ಉಂಟಾಗುತ್ತೆ. ಅದಕ್ಕೆ ಹೇಗೆ ಅಡೆತಡೆಗಳಿಂದ ಆಚೆ ಬರೋದು ಅಂದ್ರೆ, ಒಂದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು, ಯಾವುದನ್ನ ಒಂದು ಅಭ್ಯಾಸವನ್ನು ಕರೆಕ್ಟಾಗಿ, ಒಂದು ಸಾಧನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು. ಸೊ ಯಾವಾಗ ನಮ್ಮ ಜೀವನದಲ್ಲಿ ಸಂತೋಷ ಅನುಭವಿಸಿದೀವಿ, ನಾವು ಒಂಥರ ಪೂರ್ಣತೆಯನ್ನು ಅನುಭವಿಸಿದೀವಿ, ಅವಾಗ ಗಮನಿಸಿ ಮನಸ್ಸು ಒಂದಾಗಿರುತ್ತೆ. ಸೊ ಅವಾಗ ಆನಂದ, ಮನಃಶಾಂತಿ, ಒಂದು ಇದನ್ನೆಲ್ಲ ಅನುಭವಿಸಿರುತ್ತೆ ಮನಸ್ಸು ಯಾವಾಗ ಒಂದಾದಾಗ. ಓಕೆ, ಡಿವ್ಯಾಲಿಟಿ, ಮನಸ್ಸಿನಲ್ಲಿ ದ್ವಂದ್ವ ಉಂಟಾದಾಗ ಆವಾಗ ಭಯ ಉಂಟಾಗತ್ತೆ, ದುಃಖ ಉಂಟಾಗತ್ತೆ. ಸೊ ತುಂಬಾ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇವೆಲ್ಲ ಇಟ್ಕೊಂಡಿದ್ರೆ ಅವಾಗ ಏನಾಗತ್ತಂದ್ರೆ ಅದು ಏಕತತ್ವಾಭ್ಯಾಸ ಆಗೋದಿಲ್ಲ. ಓಕೆ, ಸೊ ಇದು ಏಕತತ್ವ ಅಂದ್ರೆ ಏನು ಅಂದ್ರೆ, ಒಂದೇ ಒಂದು ತತ್ವವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು. ದೇವ್ರಿರ್ಬೋದು, ಅಥವಾ ಪ್ರಪಂಚವನ್ನೇ ಗಟ್ಟಿಯಾಗಿ ಇಟ್ಕೊಳ್ಳಿ, ಅಥವಾ ಗುರುಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಅಥವಾ ಆತ್ಮನನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಆಗಿರ್ಬೋದು, ಯಾವ್ದಾದ್ರೂ ಒಂದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಏಕತತ್ವಾಭ್ಯಾಸ. ಸೊ ಹೇಳ್ತಾ ಇದ್ದಾರೆ, ಯಾವ್ದಾದ್ರೂ ಒಂದು ತತ್ವನ ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾವ್ದು ಇಟ್ಕೊಳ್ಳೋದು? ಪ್ರತಿ ದಿವಸ ನೋಡಿ, ಅದಕ್ಕೆ ಒಂದಷ್ಟು ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಗುರುಗಳು. ಏನು? ಒಂದು ನೋಡಿ, ಎಲ್ಲರಲ್ಲೂ ಸಮಾನಾಂತರವಾಗಿರೋದು ಏನು ಅಂತ ನೋಡ್ಕೊಳ್ಳಿ ಅಂತ. ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಅರಿಯಾಲ್ ವಿತ್ ಮೀ? ಏನು? ನನ್ನೊಳಗಿರುವ ಆತ್ಮನೇ ಎಲ್ಲ ಶರೀರದಲ್ಲಿ ಇರುವುದು. ಇದನ್ನು ಒಂದು ಇಟ್ಕೊಳ್ಳೋಂಗಿದ್ರೆ ಏಕತತ್ವಾಭ್ಯಾಸವಾಗಿ. ಅಥವಾ ನನ್ನ ಗುರುಗಳೇ ಎಲ್ಲ ಕಡೆ ಈ ರೂಪಗಳಲ್ಲಿ, ಇಷ್ಟು ರೂಪಗಳಲ್ಲಿದ್ದಾರೆ ಗುರುಗಳು, ನನ್ನ ಗುರುವನ್ನು ಬಿಟ್ಟು ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ, ಅವರೇ ಎಲ್ಲ ನನಗೆ. ಹೀಗೆ ಕೂಡ ಈ ತರದ ಒಂದು ಚಿಂತನೆ ಕೂಡ ಇಟ್ಕೊಬಹುದು ಏಕತತ್ವಾಭ್ಯಾಸ. ಮೂರನೇದು, ದೇವರೇ ಎಲ್ಲವೂ ದೇವರೇ, ಎಲ್ಲವೂ ನನಗೆ ದೇವರೇನೆ, ಗಾಡ್ ಈಸ್ ಎವ್ರಿಥಿಂಗ್ ಫಾರ್ ಮೀ, ಎಲ್ಲವೂ ದೇವರೇ ಅಂತ ಅದನ್ನು ಕೂಡ ಇಟ್ಕೊಬಹುದು ಒಂದು ಏಕತತ್ವಾಭ್ಯಾಸ. ಅಥವಾ ನನ್ನೊಳಗಿನ ಚೈತನ್ಯವೇ ಎಲ್ಲಾ ಶರೀರಗಳಲ್ಲಿ ಇರುವುದು, ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಸಪೋಸ್ ಒಂದು ನಾಯಿ ಬಂತು, ಅಥವಾ ಇನ್ಯಾವುದೋ ಒಂದು ಕುದುರೆ ಬಂತು, ಒಂದು ಹಂದಿ ಬಂತು, ಆ ಶರೀರ ನೋಡೋದಿಲ್ಲ, ಅದರೊಳಗಿನ ಚೈತನ್ಯವನ್ನು ನೋಡೋದು. ಒಂದು ಇರುವೆ ಬಂತು, ಅದರೊಳಗಿನ ಚೈತನ್ಯವನ್ನು ನೋಡೋದು. ಈ ಒಂದು ಕುಶಲತೆಯನ್ನು ಜೀವನದಲ್ಲಿ ಬೆಳೆಸ್ಕೊಬೇಕು. ಅಂದ್ರೆ ಏನು? ಒಂದು ತತ್ವವನ್ನು ಅಭ್ಯಾಸ ಮಾಡುವಂಥದ್ದು, ಆ ತತ್ವವನ್ನೇ ಎಲ್ಲದರಲ್ಲೂ ನೋಡುವಂಥದ್ದು, ಇದು ಏಕತತ್ವಾಭ್ಯಾಸ. ಆದ್ರೆ ಇಲ್ಲಿ ಹಂಗಿದೆ ಪ್ರಪಂಚ. ಈ ಪ್ರಪಂಚದಲ್ಲಿ ಬಹುತ್ವ, ಒಬ್ರಿದ್ದಂಗೆ ಇನ್ನೊಬ್ರು ಇಲ್ಲ. ಇಬ್ರು ತಗೊಂಡ್ರೆ ಇವ್ರೊಂಥರ ಇರ್ತಾರೆ, ಅವ್ರೊಂಥರ ಇರ್ತಾರೆ. ಅಂತವರಲ್ಲಿ ಏಕತತ್ವಾಭ್ಯಾಸ ಹೆಂಗ್ ಅಭ್ಯಾಸ ಮಾಡೋದು? ಇಲ್ಲಿ ಯಾವುದು ಒಂದೇ ತರ ಇಲ್ಲ ನೋಡೋದಕ್ಕೆ, ಇಬ್ರು ಒಂದೇ ತರ ಇಲ್ಲ. ಅದಕ್ಕೆ ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರಂದ್ರೆ, ಎಲ್ಲರಲ್ಲೂ ಸಾಮಾನ್ಯವಾಗಿ ಏನಿದೆ ಅದನ್ನು ನೋಡಿ. ಆ ಒಂದು ತತ್ವದ ಮೇಲೆ ಶರೀರ ಬೇರೆ ಇದೆ, ಉಸಿರಾಟ ಬೇರೆ ಇದೆಯಾ? ಇಲ್ಲ, ಒಂದೇ ಉಸಿರು ನಡೀತಾ ಇದೆ. ಕರೆಕ್ಟಾ?
ಮನಸ್ಸು ಬೇರೆ ಇದೆಯಾ? ಒಂದೇ ತರ ಅವ್ರ ಮನಸ್ಸಲ್ಲೂ ಅದೇ ಆಲೋಚನೆ ಮಾಡ್ತಾರೆ, ನಮ್ಮ ಮನಸ್ಸಲ್ಲೂ ಅದೇ ಆಲೋಚನೆ ಮಾಡ್ತಾರೆ. ಹಿಂಗ ಒಳಗೆ ಹೋಗ್ತಾ 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 ಕೊನೆಗೆ ಒಳಗಡೆ ಇರೋ ಚೈತನ್ಯ, ನನ್ನ ಶರೀರದಲ್ಲಿರುವ ಚೈತನ್ಯ, ಅವ್ರ ಶರೀರದಲ್ಲಿರೋ ಚೈತನ್ಯ ಎರಡೂ ಒಂದೇನೆ. ಹೆಸರುಗಳು ಬೇರೆ ಇರ್ಬೋದು. ಈ ಆಚೆ ಕಡೆ 28 ತಲೆನೋವುಗಳಿದೆ, ಕುಲ ಗೋತ್ರ ಅದು ಇದು ಎಲ್ಲ ಇದೆ, ಅದೆಲ್ಲ ಬೇರೆ ಬೇರೆ ಇರ್ಬೋದು. ಆದ್ರೆ ಒಳಗಡೆ ಹೋಗ್ತಾ 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 ಒಂದೇ ಇರುವಂತಹ ತತ್ವಗಳು ತುಂಬಾ ಇದೆ. ಅದನ್ನ ಯಾವ್ದನ್ನ ಒಂದನ್ನು ಹಿಡ್ಕೊಂಡ್ರೆ ಸಾಕು, ಚೈತನ್ಯವನ್ನು ಹಿಡ್ಕೊಂಡ್ರೆ ಸಾಕು. ಅರ್ಥ ಆಗ್ತಾ ಇದೆ? ಸೊ ಈ ಮನಸ್ಸಿನ ಒಂದು ಶಾಂತತೆಯನ್ನ ಯಾವ ರೀತಿ ಕಾಪಾಡ್ಕೊಳ್ಳೋದು, ಅದಕ್ಕೆ ನೆಕ್ಸ್ಟ್ ಗುರುಗಳು ಇನ್ನು ಸೂತ್ರಗಳನ್ನ ಕೊಡ್ತಾ ಹೋಗ್ತಾರೆ. ಕೇಳಿಸ್ಕೊತಾ ಇದ್ದೀರಾ ಎಲ್ಲ? ರಿಯಾಲ್ ವಿತ್ ಮೀ? ಯಾವುದು ಸೂತ್ರ ಅದು? ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾನಾಂ ಭಾವನಾಥ ಚಿತ್ತ ಪ್ರಸಾದನಂ. ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾನಾಂ ಭಾವನಾಥ ಚಿತ್ತ ಪ್ರಸಾದನಂ. ಹೇಗೆ ಈ ಮನಸ್ಥಿತಿನ ಶಾಂತತೆಯನ್ನ ಕಾಪಾಡಿಕೊಳ್ಳೋದು? ಈ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಅಥವಾ ಸಂತೋಷವಾಗಿರೋರು ಇದ್ದಾರೆ, ಅದಕ್ಕೆ ಅಪೋಸಿಟ್ ಆಗೋರು ಇದ್ದಾರೆ. ಈ ಪ್ರಪಂಚದಲ್ಲಿ ದುಃಖನೂ ಇದೆ, ಸಂತೋಷ ಇದೆ, ಒಳ್ಳೇದಿದೆ, ಕೆಟ್ಟದಿದೆ, ಎಲ್ಲ ಇದೆ. ಇದ್ರ ಜೊತೆ ಹೇಗೆ ವ್ಯವಹಾರ ಮಾಡೋದು? ನಾವು ಯಾವ ರೀತಿಯ ದೃಷ್ಟಿಕೋನ ಇಟ್ಕೊಬೇಕು ನಾವು? ಅದಕ್ಕೆ ಪತಂಜಲಿ ಮಹರ್ಷಿಗಳು ಈ ಒಂದು ಸೂತ್ರವನ್ನು ಕೊಡ್ತಾರೆ. ಯಾವುದು? ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾನ ಭಾವನಾತಃ ಚಿತ್ತ ಪ್ರಸಾದನ. ನಮ್ಮ ಚೈತನ್ಯ ಶಾಂತವಾಗಿರ್ಬೇಕು ಅಂದ್ರೆ, ಒಂದು ಸಮತ್ವದಲ್ಲಿ ಇರಬೇಕು ಅಂದ್ರೆ ನಮಗೇನ್ ಬೇಕು? 4 ರೀತಿಯ ದೃಷ್ಟಿಕೋನಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಕೇಳಿಸ್ಕೊತಾ ಇದ್ದೀರಾ? ರಿಯಾಲ್ ವಿತ್ ಮೀ? ಸೊ ಯಾವ್ದಪ್ಪ ಮೊದಲನೇ ದೃಷ್ಟಿಕೋನ? ಮೈತ್ರಿ, ಎಲ್ಲರ ಜೊತೆ ಸ್ನೇಹವಾಗಿರೋದು. ಯಾವ ತರ ಇರೋರ ಜೊತೆ ಸ್ನೇಹವಾಗಿರೋದು? ಯಾರು ಸಂತೋಷವಾಗಿರ್ತಾರೋ ಅವ್ರ ಜೊತೆ ಸ್ನೇಹವಾಗಿರಿ. ಇವಾಗ ನಮ್ಮ ಸ್ನೇಹಿತರು ಸಂತೋಷವಾಗಿದ್ರೆ ನಮಗೆ ಸಂತೋಷ ಅನ್ಸಲ್ವಾ? ನಮಗ್ ಸಂತೋಷ ಅನ್ಸ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಸ್ನೇಹಿತರಲ್ಲ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಯಾರು ಸಂತೋಷವಾಗಿದ್ದಾರೋ ಅವ್ರ ಜೊತೆ ನಾವು ಸಂತೋಷವಾಗಿಲ್ಲ ಅಂದ್ರೆ ಅವ್ರು ನಮ್ಮ ಸ್ನೇಹಿತರಲ್ಲ. ಅಕಸ್ಮಾತ್ ಅವ್ರು ನಮ್ಮ ಸ್ನೇಹಿತರಲ್ಲ ಅಂದ್ರೆ ಅವ್ರ ಮೇಲೆ ಒಂಥರ ಜಲಸಿ ಬಂದ್ಬಿಡುತ್ತೆ ನಮ್ಗೆ. ಒಂದೊಂದ್ಸರಿ ನಮ್ಗೆ ಏನಾಗುತ್ತೆ, ಯಾರು ತುಂಬಾ ಸಂತೋಷವಾಗಿರ್ತಾರೆ ಅವ್ರು ನೋಡಿದಾಗ ಹೊಟ್ಟೆ ಕಿಚ್ಚು ಶುರುವಾಗ್ಬಿಡುತ್ತೆ. ಆದ್ರೆ ಅವ್ರು ನಮ್ಮೋರು ಅಂದಾಗ ಹೊಟ್ಟೆ ಕಿಚ್ಚಿರತ್ತಾ? ನಮ್ಮವರೇ, ನಮಗ್ ಬೇಕಾಗಿರೋರು ಏನೋ ಒಳ್ಳೆ ಸಾಧನೆ ಮಾಡಿದ್ರು ಅನ್ಕೊಳ್ಳಿ, ಅವಾಗ ಏನನ್ಸುತ್ತೆ? ಸಂತೋಷ ಅನ್ಸಲ್ವಾ? ಸೊ ಯಾರು ನಮ್ಗೆ ತುಂಬಾ ಹತ್ರವಾದವ್ರು ಇದ್ದಾರೆ, ಅವ್ರು ಸಂತೋಷವಾಗಿದ್ರೆ ಅವ್ರ ಮೇಲೆ ನಮ್ಗೆ ಹೊಟ್ಟೆ ಕಿಚ್ಚು ಅನ್ಸೋದಿಲ್ಲ. ಹೊಟ್ಟೆ ಕಿಚ್ಚು ಯಾವಾಗ ಅನ್ಸುತ್ತೆ? ಯಾರು ನಮ್ಮವರಲ್ಲ ಅವ್ರ ಮೇಲೆ ಮಾತ್ರ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಎಲ್ರು ನಮ್ಮವ್ರು ಅನ್ಕೊಳ್ಳಿ. ಬುದ್ಧಿಪೂರ್ವಕವಾಗಿ ನಮ್ಮವರು ಅಂತ ಅನ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಭಾವನಾತ್ಮಕವಾಗಿ ಅನ್ಕೊಳ್ಳೋದು ಇದೆ ನೋಡಿ, ಇದು ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಅಂತವ್ರ ಜೊತೆ ಯಾರು ಸಂತೋಷವಾಗಿರ್ತಾರೆ ಅಂತವ್ರ ಜೊತೆ ಸ್ನೇಹವಾಗಿರೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೆಕ್ಸ್ಟ್ ಏನು? ಕರುಣಾ, ಎರಡನೇದು. ಕಂಪ್ಯಾಷನ್, ಯಾರು ಒದ್ದಾಡ್ತಾ ಇದ್ದಾರೆ ಅವ್ರ ಕಡೆ ಸ್ವಲ್ಪ ಕರುಣೆಯಿಂದ ಇಡಿ, ಆದರೆ ಸ್ನೇಹವನ್ನು ಮಾಡಬೇಡಿ. ಸ್ನೇಹದಿಂದ ಇರಬೇಡಿ, ಕರುಣೆಯಿಂದ ಇರಿ. ಇದೊಂದು ರಹಸ್ಯ ಹೇಳ್ತಾ ಇದ್ದಾರೆ. ಏನ್ ಸರ್ ಇಂಥ ಮಾತು ಹೇಳ್ತಾ ಇದ್ದೀರಾ? ಅಲ್ಲ, ಕರುಣೆಯಿಂದ ಇರಿ ಅಂತ ಇದ್ದೀರಾ, ಅವ್ರ ಜೊತೆ ಸ್ನೇಹದಿಂದ ಇರಬೇಡಿ ಅಂತ ಇದ್ದೀರಾ. ಯಾಕೆಂದ್ರೆ ಆ ಸ್ನೇಹ ಇದೆ ಅಲ್ವಾ, ಅದು ಅವ್ರ ದುಃಖದಲ್ಲಿ ನಮ್ಮನ್ನು ಎಳೆದು ಬಿಡುತ್ತೆ, ನಮ್ಮನ್ನು ಕೂಡ ಆ ದುಃಖದಲ್ಲಿ ಪಾಲ್ ತಗೊಳ್ಳೋನ್ ಮಾಡ್ಬಿಡುತ್ತೆ. ಇವಾಗ ನಾವು ದುಃಖಿತರಾಗ್ಬಿಟ್ರೆ ಅವ್ರಿಗೇನನ್ನ ಸೊಲ್ಯೂಷನ್ ಕೊಡಕ್ಕಾಗತ್ತಾ? ನಾವು ಸುಖ ದುಃಖ ಹಂಚ್ಕೊಳ್ತೀವಿ, ಕರೆಕ್ಟಪ್ಪ. ಅವ್ರು ದುಃಖದಲ್ಲಿದ್ದಾರೆ, ನಾವು ಅವ್ರ ಜೊತೆ ದುಃಖದಲ್ಲಿ ಹೋಗ್ಬಿಟ್ರೆ ನಾವೇನ ಅವ್ರ ಜೊತೆ, ನಾವು ಆತ್ಮವಿಶ್ವಾಸವಾಗಿದ್ರೆ ತಾನೇ ಅವ್ರನ್ನ ಆಚೆ ಇಳಿಯೋದು. ಇನ್ನೊಬ್ಬ ದುಃಖದಲ್ಲಿರೋರ್ನ ಆಚೆ ಇಳಿಬೇಕು ಅಂದ್ರೆ ನಾವು ಅವ್ರ ಜೊತೆ ತುಂಬಾ ಓಡಾಡಬಾರದು, ಅವ್ರ ಜೊತೆ ಇರಬಾರ್ದು. ಅದೇ ಹೇಳ್ತಾ ಇದ್ದಾರೆ ಗುರುಗಳು. ತುಂಬಾ ಸ್ನೇಹವಾಗಿರೋದು ಬೇಡ.
ಕರುಣೆಯಿಂದ ಇರಿ. ಏನು ವ್ಯತ್ಯಾಸ ಇಲ್ಲಿ? ಯಾರಾದ್ರೂ ಒದ್ದಾಡ್ತಾ ಇದ್ರೆ ಅವ್ರು ಯಾಕೆ ಒದ್ದಾಡ್ತಾ ಇದ್ದಾರೆ? ಅವ್ರ ಕರ್ಮದಿಂದ ಒದ್ದಾಡ್ತಾ ಇದ್ದಾರೆ. ಯಾವಾಗಲೂ ಏನೋ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗಿರುತ್ತೆ ಅವ್ರ ಜೀವನದಲ್ಲಿ. ಆ ಕರ್ಮದಿಂದ ಒದ್ದಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕರುಣೆ ತೋರಿಸಿ, ಆದ್ರೆ ಸ್ನೇಹದಿಂದ ಇರಬೇಡಿ. ಸೊ ಅವಾಗ ಏನಾಗತ್ತೆ ಅಂದ್ರೆ, ನಾವು ಅವ್ರನ್ನ ಅವಾಗ ಸ್ನೇಹದಿಂದ ಇರೋಕೋದ್ರೆ ಅವಾಗ ಏನ್ ಮಾಡ್ತೀವಿ? ಓ, ದೇವರು ಇವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ನಡ್ಕೋತಾ ಇದ್ದಾನೆ, ಅದು ಆಲ್ರೆಡಿ ಅವ್ರು ಮಾಡ್ಕೊಂಡಿದ್ದಾರೆ ಅವ್ರ ತಲೆಯಲ್ಲಿ. ನಾವು ಕೂಡ ಅದೇ ನೆಗೆಟಿವಿಟಿ ಒಳಗೆ ಕೊಟ್ಟೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ನಾವು ಆ ಅದೇ ತರ ಆಲೋಚನೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅವ್ರು ಆಲ್ರೆಡಿ ನಮ್ಮ ಕರ್ಮ, ದೇವ್ರು ನಮ್ಮನ್ನ ಗೋಳೈಕೊಂತ ಇದ್ದಾನೆ ಅಂತ ದೇವ್ರನ್ನ ಬೈತಾ ಇರ್ತಾರೆ. ನಾವು ಅವ್ರ ಜೊತೆ ಕರುಣೆಯಿಂದ ಇಲ್ದಿರ ಸ್ನೇಹವಾಗಿರಕ್ ಹೋಗಿ ಅವಾಗ ಏನಾಗತ್ತಂದ್ರೆ ನಾವು ದೇವ್ರನ್ನ ಬೈಯಕ್ ಶುರು ಮಾಡ್ತೀವಿ. ಸೊ ಯಾವಾಗ ನಾವು ಅದನ್ನ ಒಪ್ಕೊಂಡಾಗ, ಅವರು ಏನು ಒದ್ದಾಡ್ತಾ ಇದಾರಲ್ಲ ಅದನ್ನ ಒಪ್ಕೊಂಡಾಗ, ನಾವ್ ಇನ್ನ ಅವ್ರನ್ನ ಕೆಳಗ್ ತಳ್ತಾ ಇದೀವಿ. ಆಕ್ಚುಲಿ ನಾವೇನ್ ಮಾಡ್ಬೇಕು? ಅವ್ರನ್ನ ಮೇಲೆ ಎತ್ತಬೇಕು ನಾವು. ಏನೋ ನಾವೇ ಹೋಗಿ ಅಲ್ಲಿ ಸಿಕ್ಕಾಕೊಳ್ತಾ ಇದೀವಿ. ನಾವು ಸಿಕ್ಕಾಕೊಂಡ್ರೆ ಹೆಂಗೆ ಎತ್ತಕ್ಕಾಗತ್ತೆ? ಇವಾಗ ನಾವು ಮೇಲೆ, ಒಬ್ಬ ಕೆಳಗ್ ಬಿದ್ದಿದ್ದಾನೆ, ನಾವು ಮೇಲ್ಗಡೆ ಇದೀವಿ, ಕೈ ಕೊಟ್ಟು ಮೇಲೆ ಕಳಿಯೋದು ಅದು ಕರುಣೆ. ನಾವು ಅವನು ನನ್ನ ಸ್ನೇಹಿತ ಕೆಳಗ್ ಬಿದ್ದೇನೆ ಅಂತ ನಾವು ಕೆಳಗಿಳಿದು ಬಿಟ್ರೆ ನಮ್ಮನ್ನ ಎತ್ತವ್ರು ಯಾರ ಮೇಲಕ್ಕೆ? ಅವಾಗ ಯಾರು ಸಹಾಯ ಮಾಡ್ತಾರೆ? ಅದಕ್ಕೆ ನಾವು ಅವ್ರ ಬಗ್ಗೆ ಕರುಣೆಯಿಂದ ಇರಿ, ಅವ್ರ ಬಗ್ಗೆ ಸಹಾನುಭೂತಿ ತೋರ್ಸಬೇಕು. ಅವ್ರ ಬಗ್ಗೆ ಅಯ್ಯೋ ಪಾಪ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಇದ್ರೆ ಅವನು ಅದರಿಂದ ಆಚೆ ಅವ್ರು ಹೇಳಿದ್ದೆಲ್ಲ ಒಪ್ಕೊಳ್ಳೋದು. ಅವ್ರು ಯಾವುದೇ ಕರ್ಮದಿಂದ ಅನುಭವಿಸ್ತಾ ಇರ್ತಾರೆ, ಅವ್ರು ದೇವ್ರನ್ನ ಬೈತಾ ಇರ್ತಾರೆ, ಅಥವಾ ಇನ್ಯಾರನ್ನೋ ಬೈತಾ ಇರ್ತಾರೆ, ನಾವು ಅವ್ರನ್ನ ಬೈಯಕ್ ಶುರು ಮಾಡ್ಬಿಡ್ತೀವಿ. ಅದು ಸಹಾಯ ಅಲ್ಲ. ಓಕೆ, ಅದಕ್ಕೆ ಅವ್ರು ಒದ್ದಾಡ್ತಾ ಇದ್ದಾಗ ನಾವು ಅವ್ರನ್ನ ಆಚೆ ಎಳಿಬೇಕು ಅಂದ್ರೆ ಕರುಣೆಯಿಂದ ಇರಬೇಕು, ಸ್ನೇಹದಿಂದ ಅಲ್ಲ. ಎಷ್ಟೋ ಜಾಗಗಳಲ್ಲಿ, ಎಷ್ಟೋ ಆಶ್ರಮಗಳಲ್ಲಿ ಯಾರಾದ್ರೂ ದುಃಖದಲ್ಲಿದ್ದಾರೆ, ನೆಗೆಟಿವಿಟಿಯಲ್ಲಿದ್ದಾರೆ, ನಕಾರಾತ್ಮಕತೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರನ್ನ ಸ್ವಲ್ಪ ದೂರ ಇಡ್ತಾರೆ. ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರನ್ನ ಸ್ವಲ್ಪ ದೂರ ಇಡ್ತಾರೆ. ಅವ್ರ ಜೊತೆ ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರ ಬಾಯಿ ಬಿಟ್ರೆ ನೆಗೆಟಿವ್ ಮಾತಾಡಕ್ ಶುರು ಮಾಡ್ತಾ ಇರ್ತಾರೆ. ಬಾಯಿ ಬಿಟ್ರೆ, ಯಾಕಂದ್ರೆ ಅವ್ರ ಒಳಗಡೆ ಅದೇ ಓಡ್ತಾ ಇರುತ್ತಲ್ಲ, ನೆಗೆಟಿವ್ ಮಾತಾಡಕ್ ಶುರು ಮಾಡ್ತಾರೆ. ಶಾಸ್ತ್ರಗಳು ಅದೇ ಹೇಳುತ್ತೆ, ಅಂತವ್ರ ಜೊತೆ ತುಂಬಾ ಹೊತ್ತು ಕುತ್ಕೊಂಬೇಡಿ. ಯಾರಿಗೆ ತುಂಬಾ ಸಂಶಯಗಳಿರುತ್ತೆ, ಸಾಧನೆಯ ಮೇಲೆ ಸಂಶಯ, ನಿನ್ನೆ ಮಾತಾಡಿದ್ವಲ್ಲ, ಸಂಶಯಗಳು, ಸಾಧನೆಯ ಮೇಲೆ ಸಂಶಯ, ಗುರುಗಳ ಮೇಲೆ ಸಂಶಯ, ಜ್ಞಾನದ ಮೇಲೆ ಸಂಶಯ. ಅವಾಗ ನಾವು ಅವ್ರ ಜೊತೆ ಕುತ್ಕೊಂಡ್ರೆ ಅವ್ರನ್ನೂ ಆ ಸಂಶಯದಲ್ಲಿ ಅವರು ಅದ್ರಲ್ಲಿ ನಮ್ಮನ್ನು ಎಳೆದು ಸೇರಿಸ್ಕೊಂಡ್ಬಿಡ್ತಾರೆ. ಅವ್ರ ಜೊತೆ ಕೈ ಜೋಡಿಸ್ಬೇಡಿ, ಆದ್ರೆ ಕರುಣೆಯಿಂದ ಇರಿ. ಮೈತ್ರಿ, ಕರುಣಾ. ಸೊ ಆ ನೆಗೆಟಿವ್ ವೈಬ್ರೇಷನ್ಸ್ ನಮಗೂ ಬರೋ ಸಾಧ್ಯತೆಗಳಿದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು, ಯಾರಾದ್ರೂ ಈ ಕೆಟ್ಟದಾಗಿ ಈ ತರ ನೆಗೆಟಿವ್ ಆಗಿ ಮಾತಾಡೋಂಗಿದ್ದಿದ್ರೆ ಕಿವಿಂಗ್ ಇಟ್ಕೊಳ್ಳೋರು, ಶಿವ ಅಂತ. ಯಾಕೆ ಹೇಳಿ? ಅದು ನನ್ನ ಚೈತನ್ಯಕ್ಕೂ ಪ್ರವೇಶ ಮಾಡಿಬಿಟ್ಟು ನನ್ನನ್ನು ನೆಗೆಟಿವ್ ಆಗಿ ಮಾಡಿದ್ರೆ, ಅದಕ್ಕೆ ಸಂಘದ ಬಗ್ಗೆ ಇವತ್ತು ಶಂಕರಾಚಾರ್ಯ ಬಗ್ಗೆ ನಾವು ನೆನ್ಸ್ಕೊತಾ ಇದೀವಿ ಅಂದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ. ನಾವು ದುಃಖದಲ್ಲಿದ್ದಾಗ ನಮ್ಮನ್ನ ಎಳೆದು ಆಚೆ ಹಾಕ್ಬೇಕು ಅಂದ್ರೆ ಸತ್ಸಂಗವೇ ನಮ್ಮನ್ನು ಎಳೆದು ಆಚೆ ಹಾಕೋದು. ದುಸ್ಸಂಗಕ್ಕೆ ಹೋದ್ವಿ ಅನ್ಕೊಳ್ಳಿ, ಅವ್ರು ನಮ್ಮನ್ನ ಕೈ ಹಿಡಿಯೋದಿಲ್ಲ. ಅದಕ್ಕೆ ಸರಿಯಾದ ಸಂಘ ಇರಬೇಕು. ಈ ಸಂಘ ಇಲ್ವಾ, ಒಬ್ಬರೇ ಇರೋದು ಬೆಟ್ರು. ಸರಿಯಾದ ಸಂಘ ಸಿಗ್ಲಿಲ್ವಾ, ಒಬ್ಬರೇ ಇರೋಣ ಬೇಕಾದ್ರೆ. ಅವ್ರ ಹತ್ರ ಯಾರು ನಮ್ಮನ್ನ ಆ ಸ್ಥಿತಿಯಿಂದ ಆಚೆ ಎಳಿಯೋದಿಲ್ಲ ನೋಡಿ, ಅಂತವ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಳ್ಳೋದು ಬೇಡ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಕರುಣ, ಮೈತ್ರಿ, ಕರುಣ. ಮೂರನೇದೇನು ಅಂದ್ರೆ ಮುದಿತ. ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಸಂತೋಷ ಪಡಬೇಕು ಅಂತ. ಅವ್ರ ಜೊತೆ ಒಂದಾಗಿ, ಅವ್ರು ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೈ ಜೋಡಿಸೋಣ. ಯಾವಾಗ ಅವರು ಅದ್ಭುತವಾದ ಕೆಲಸ ಮಾಡೋರ ಬಗ್ಗೆ ನಾವು ಸಂತೋಷ ಪಡ್ತೀವೋ ಅವಾಗ ನಮ್ಮಲ್ಲಿ ಒಂಥರ ಕಾಂಪಿಟೇಷನ್ ಅನ್ನೋದು ಹೊರಟೋಗುತ್ತೆ. ಕಾಂಪಿಟೇಷನ್ ಯಾವಾಗ ಬರುತ್ತೆ ಹೇಳಿ? ಅವ್ರು ಮಾಡ್ತಾ ನಾನು ಮಾಡ್ಬೇಕು ಅಂತ. ಆ ಕಾಂಪಿಟೇಷನ್ ಅನ್ನೋದು ಹೋಗುತ್ತೆ, ಕೋಪ ಹೋಗುತ್ತೆ, ಹೊಟ್ಟೆ ಕಿಚ್ಚು ಹೋಗುತ್ತೆ.
ಮತ್ತೆ ಅವರಲ್ಲಿ ದೋಷವನ್ನು ಕಂಡುಹಿಡಿಯುವಂತ ಬುದ್ಧಿ ಹೋಗುತ್ತೆ. ಎಷ್ಟೋ ಜನ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಅವರಲ್ಲಿ ದೋಷ ಹುಡುಕ್ತಾ ಇರ್ತಾರೆ. ಯಾರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ಲ ಅವ್ರು ಏನು ಮಾಡೋದಿಲ್ಲ, ಸುಮ್ಮನೆ ಕುತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ವಿಮರ್ಶೆ ಯಾರು ಮಾಡ್ತಾರೆ ಅಂದ್ರೆ ಏನೂ ಮಾಡದೇ ಇರುವಂತಹ ವ್ಯಕ್ತಿಗಳು ಕುತ್ಕೊಂಡಿರ್ತಾರೆ ನೋಡಿ, ಅವರು ವಿಮರ್ಶೆ ಮಾಡ್ತಾ ಇರ್ತಾರೆ. ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ವಿಮರ್ಶೆ ಮಾಡಕ್ ಹೋಗ್ಬೇಡಿ, ಇದು ಹೇಳ್ತಾ ಇದ್ದಾರೆ ಪತಂಜಲಿ ಮಹರ್ಷಿಗಳು. ಇದು ಹೇಗಕ್ ಸಾಧ್ಯ? ಅವ್ರ ಜೊತೆ ನಾವು ಕೈ ಜೋಡಿಸೋಣ. ಮುದಿತ ಅಂದ್ರೆ ಏನು? ಏನು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಂತೋಷವಾಗಿರೋದು. ಅರ್ಥ ಆಗ್ತಾ ಇದೆಯಾ? ಮುದಿತ. ನಾಲ್ಕನೇದೇನು? ಉಪೇಕ್ಷಾ. ಯಾರು ತುಂಬಾ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಅವ್ರನ್ನ ದ್ವೇಷ ಮಾಡಬೇಡಿ, ಉಪೇಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ದೂರ ಇಡಿ. ಹಂಗನ್ ತುಂಬಾ ದೂರ ಇಡೋದಲ್ಲ, ಅವ್ರಿಗೆ ಸ್ವಲ್ಪ ನೋಡಪ್ಪ ತುಂಬಾ ನೆಗೆಟಿವ್ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಒಂದ್ಸರಿ ಹೇಳ್ಬೇಕಂತೆ. ಅದು ಕೂಡ ಹೇಳ್ತಾರೆ. ಏನು ನಿಜ ಇಲ್ವೋ ಅದನ್ನ ಮಾತಾಡ್ತಾ ಇರ್ತಾರೆ ಕೆಲವರು, ಯಾವುದ್ರಲ್ಲಿ ವಾಸ್ತವ ಇಲ್ವೋ ಅದನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾವುದ್ರ ಬಗ್ಗೆ ಆಲೋಚನೆ ಮಾಡಕ್ಕೆ ನಮ್ ಶಕ್ತಿ ಉಪಯೋಗಿಸಬಾರ್ದು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ಯಾರಾದ್ರೂ ಅದ್ಭುತವಾದ ಕೆಲಸ ಮಾಡ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾವು, ಈ ತರದವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಕುತ್ಕೊಂಡಿದ್ದೀನಿ. ಸೊ ಯಾರಾದ್ರೂ ಈ ತರದ ಒಂದು ನೆಗೆಟಿವ್ ಮಾತಾಡೋರು ಅಥವಾ ಎಲ್ಲದರಲ್ಲೂ ದೋಷ ಹುಡುಕೋರು ಈ ತರದವ್ರು ಇದ್ರೆ ಅವ್ರನ್ನ ಸ್ವಲ್ಪ ಎಜುಕೇಟ್ ಮಾಡೋಣ. ಅವ್ರು ಕೇಳೋಂಗಿದ್ರೆ, ನಮ್ಮ ಮಾತು ಕೇಳೋಂಗಿದ್ರೆ ಸ್ವಲ್ಪ ಎಜುಕೇಟ್ ಮಾಡಿ ಆಮೇಲೆ ಬಿಟ್ಬಿಡ್ಬೇಕು. ಎಜುಕೇಟ್ ಯಾವ ತರ ಮಾಡಬೇಕು? ಅವ್ರ ಮೇಲೆ ಕರುಣೆಯಿಂದ ಮಾಡಬೇಕು. ಇಲ್ಲಾಂದ್ರೆ ಅವರಿಂದ ನಾವು ಡಿಸ್ಟರ್ಬ್ ಆಗ್ತೀವಿ, ಅವ್ರು ಸರಿ ಇಲ್ಲ ಅಂತ ಅನ್ಕೊಳ್ತೀವಿ. ಅವ್ರು ಸರಿ ಇಲ್ಲ ಅಂತ ಅನ್ಕೊಂಡಾಗ ನಾವು ಕೂಡ ಸರಿ ಇರೋದಿಲ್ಲ. ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಅವರಲ್ಲಿ ಇಂಪರ್ಫೆಕ್ಟ್ ನೋಡಿದಾಗ ನಾವು ಹೋಗ್ಬಿಡ್ತೀವಿ. ಅವನು ಸರಿ ಇಲ್ಲ ಅಂದಾಗ ಒಂದ್ ಬೆರಳು ಹಿಂಗ್ ತೋರಿಸಿದ್ರೆ 3 ಬೆರಳು ನಮ್ ಕಡೆ ತೋರಿಸ್ದಂಗೆ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಈ 4 ರೀತಿಯ ದೃಷ್ಟಿಕೋನಗಳನ್ನ ಇಟ್ಕೊಬೇಕು. ಅವಾಗ ಮನಸ್ಸು ಒಂಥರ ಪ್ರಶಾಂತವಾಗಿರುತ್ತೆ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷಾಣ, ಸುಖ ದುಃಖ, ಪುಣ್ಯ ಅಪುಣ್ಯ ವಿಷಯಾನಾಂ ಭಾವನಾತಃ ಚಿತ್ತ ಪ್ರಸಾದನಂ. ಅವಾಗ ಕೃಪೆ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ. ಮುಂದಿನ ಸೂತ್ರ, ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಏನ್ ಹೇಳ್ತಾರೆ? ಮನಸ್ಸನ್ನ ಶಾಂತಗೊಳಿಸೋದು ಹೇಗೆ? ಉಸಿರಾಟವನ್ನು ನಿಯಂತ್ರಿಸುವುದರ ಮುಖಾಂತರ ಕೂಡ ಮನಸ್ಸನ್ನೇ ಶಾಂತ ಮಾಡಬಹುದು. ಹೇಗೆ? ಆಚೆ ಬಿಡ್ತೀವಲ್ಲ ಉಸಿರು, ಎಷ್ಟು ದೀರ್ಘವಾಗಿ ಆಚೆ ಬಿಡ್ತೀವಿ. ಒಂದೊಂದ್ಸರಿ ಗುರುಗಳು ಧ್ಯಾನದಲ್ಲಿ ಹೇಳ್ತಾ ಇರ್ತಾರೆ, ಆಚೆ ಬಿಡುವ ಉಸಿರನ್ನ ಎಷ್ಟು ದೀರ್ಘವಾಗಿ ಆಗುತ್ತೋ ಅಷ್ಟು ದೀರ್ಘವಾಗಿ ಬಿಡಿ. ಮತ್ತೆ ಕುಂಭಕ, ನ್ಯಾಚುರಲ್ ಸ್ಟಿಲಿಂಗ್ ಆಫ್ ಬ್ರೆತ್. ಉಸಿರಾಟವನ್ನ ಅದೆಷ್ಟಕ್ಕದೇ ಅದು ನಿಂತಾಗ ಗಮನಿಸೋದು. ಉಸಿರಿನ ಒಂದು ಪ್ಯಾಟರ್ನ್ ಇದೆ ಅಲ್ಲ, ಏನೋ ಉಸಿರು ಹಿಡ್ಕೊಳ್ಳೋದು ಬಿಡೋದು. ನಾವೇನು ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ, ಭಸ್ತ್ರಿಕಾ ಪ್ರಾಣಾಯಾಮ, ಸುದರ್ಶನ ಕ್ರಿಯಾ, ಇದೆಲ್ಲ ಪ್ರಚ್ಛರ್ದನ. ಇದನ್ನ ಮಾಡೋದ್ರಿಂದ ಕೂಡ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳು ಸುದರ್ಶನ ಕ್ರಿಯೆ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಅಲ್ಲೊಂದು ಕ್ಲೂ ಕೊಡ್ತಾ ಇದ್ದಾರೆ ಅಲ್ಲಿ. ಏನು? ಉಸಿರಾಟದ ಒಂದು ಲಯಬದ್ಧವಾದ ಉಸಿರಾಟದಿಂದ ಪ್ರಚ್ಛರ್ದನ. ಏನು? ಒಂದೊಂದ್ಸರಿ ಉಸಿರನ್ನ ಹಿಡ್ಕೊಳ್ತೀವಿ, ಒಂದೊಂದ್ಸರಿ ಆಚೆ ಬಿಡ್ತೀವಿ, ಇದೆಲ್ಲ ಮಾಡ್ತೀವಲ್ಲ, ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ, ಏನು ಮನಸ್ಸನ್ನ ಶಾಂತಗೊಳಿಸಬಹುದು. ದಟ್ ಈಸ್ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ. ಓಕೆ, ಇದು ಕೂಡ ಮನಸ್ಸನ್ನ ಒಂದು ಫೋಕಸ್ಡ್ ಆಗಿ ಕಡೆ ತಗೊಂಡೋಗ್ಬೋದು. ನೆಕ್ಸ್ಟ್ ಮುಂದಿನ ಸೂತ್ರ, ವಿಷಯವತೀವ ಪ್ರವೃತ್ತ ಉತ್ಪನ್ನ ಮನಸಃ ಸ್ಥಿತಿ ನಿಬಂಧಿನಿ. ವಿಷಯವತೀವ ಪ್ರವೃತ್ತಿರುತ್ಪನ್ನ ಮನಸಃ ಸ್ಥಿತಿ ನಿಬಂಧಿನಿ. ಓಕೆ, ಅದೇ ತರ ಮನಸ್ಸನ್ನ ಇಂದ್ರಿಯಗಳ ಮುಖಾಂತರ ಕೂಡ ಮನಸ್ಸನ್ನ ಶಾಂತ ಮಾಡ್ಬೋದು. ಮನಸ್ಸನ್ನ ಸಮಾಧಿ ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಇಲ್ಲಿ ವಿಜ್ಞಾನ ಭೈರವ ಅಂತಿದೆ, ನೀವು ಕೇಳಿರ್ಬೋದು. ಗುರುಗಳು ಅಲ್ಲಲ್ಲಿ
ವಿಜ್ಞಾನ ಬರೆಯುವ ಬಗ್ಗೆ. ಅದರಲ್ಲಿ 108 ಸೂತ್ರಗಳೇನೋ ಇದೆ, ಧ್ಯಾನದ ಸೂತ್ರಗಳು. ಪಾರ್ವತಿಗೆ ಶಿವ ಉಪದೇಶ ಮಾಡಿರುವಂಥದ್ದು 108 ಧ್ಯಾನ ಸೂತ್ರಗಳಿದೆ. 108 ತರಹದ ಧ್ಯಾನಗಳು, ಧ್ಯಾನ ಪದ್ಧತಿಗಳು. ಓಕೆ, ಅದರಲ್ಲಿ ಇದು ಕೂಡ ಇದೆ. ಶಿವ ಪಾರ್ವತಿಗೆ ಹೇಳುವಂಥದ್ದು ದೃಷ್ಟಿಯಿಂದ, ಶಬ್ದದಿಂದ, ಸುವಾಸನೆಯಿಂದ, ರುಚಿಯಿಂದ ಅಥವಾ ಸ್ಪರ್ಶದಿಂದ ಕೂಡ ಮನಸ್ಸನ್ನ ನಾವು ಈ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸನ್ನ ಸಮಾಧಿ ಕಡೆಗೆ ತೆಗೆದುಕೊಂಡು ಹೋಗ್ಬೋದು. ಒಂದು ಧ್ಯಾನ ಪದ್ಧತಿ ಅದರಲ್ಲಿ ಹೇಳ್ತಾರೆ. ಈ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಆಕಾಶವನ್ನೇ ನೋಡ್ತಾ ಇರೋದು, ಕಣ್ಣು ಮಿಟಕರಿಸ್ದಿರ ಒಂದು ಅರ್ಧ ಗಂಟೆ ನೋಡೋದು. ನೋಡ್ತಾ 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 ಮನಸ್ಸಿನಲ್ಲಿ ಆಲೋಚನೆಗಳೆಲ್ಲ ನಿಂತೋಗ್ಬಿಡುತ್ತೆ. ಆಮೇಲೆ ಹಾಗೇ ಕಣ್ಣು ಮುಚ್ಕೊಂಡ್ರೆ ಸಮಾಧಿ. ಏನು, ಕಣ್ಣನ್ನು ಉಪಯೋಗಿಸಿದ್ವಿ, ಕರೆಕ್ಟಾ? ಈ ಇಂದ್ರಿಯನ ಉಪಯೋಗಿಸಿ ಸಮಾಧಿ ಒಳಗೆ ಕೊಟ್ಟೋದು. ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ಹಾಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಹಾಗೇ ನಮ್ಮನ್ನ ಸಮಾಧಿ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಕೆಲವರು ಒಳ್ಳೆ ಸುವಾಸನೆ ತಗೊಂಡು ಹಾಗೇ ಧ್ಯಾನ ಕೊಟ್ಟೋಗ್ತಾರೆ, ಆಳವಾದ ಧ್ಯಾನಕ್ಕೆ. ರುಚಿಯಾದ ಆಹಾರಗಳು ಯಾಕೆ ಮಾಡಿರೋದು ದೇವಸ್ಥಾನದಲ್ಲಿ? ಒಳ್ಳೆ ಚಕ್ಕರೆ ಪೊಂಗಲ್ಲು ಅದೆಲ್ಲ ಕೊಡ್ತಾರೆ ನೋಡಿ, ನಾಲ್ಗೆ ತುದಿಯಲ್ಲಿ ಇಟ್ಕೊಂಡ ತಕ್ಷಣನೇ ಮನಸ್ಸು ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಈ ತರ ಇಂದ್ರಿಯಗಳನ್ನ, ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಣ್ಣ ಮಗು ಲಾಲಿಪಾಪ್ ಹೆಂಗ್ ತಿಂತಾ ಇರುತ್ತೆ ಅಂತ. ನೀವು ದ್ರಾಕ್ಷಿ ಒಂದು ಪ್ರೋಸೆಸ್ ಮಾಡಿಸ್ತಾರೆ, ನೋಡಿದ್ದೀರಾ? ಊಟ ಯಾವ ತರ ಮಾಡಬೇಕು ಅಂತ. ತಿನ್ನೋದ್ರಿಂದ ಕೂಡ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ಬೋದು ಅಂತ. ಈ ತರ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಕೂಡ ಏನು ನಾವು ಆ ಒಂದು ಸ್ಥಿತಿಗೆ ಹೋಗ್ಬೋದು, ಮನಸ್ಸಿನ ಒಂದು ಶಾಂತತೆ ಕಡೆಗೆ ಹೋಗ್ಬೋದು. ಅದನ್ನ ತಿಳಿಸ್ತಾ ಇದ್ದಾರೆ. ಆಮೇಲೆ ಮುಂದಿನ ಶ್ಲೋಕ, ವಿಶೋಕಾವ ಜ್ಯೋತಿಷ್ಮತಿ, ವಿಶೋಕಾವ ಜ್ಯೋತಿಷ್ಮತಿ. ಕೆಲವು ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಯಾ, ಇದು ನೋಡಿ, ಎಲ್ಲ ಒಂದೊಂದೇ. ಮನಸ್ಸನ್ನ ಹೇಗೆ ಶಾಂತಗೊಳಿಸುವುದು, ಮನಸ್ಸನ್ನ ಹೇಗೆ ಸಮಾಧಿ ಸ್ಥಿತಿಗೆ ತಗೊಂಡೋದು, ಅದನ್ನ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಈ ಒಂದು ಸಬ್ಜೆಕ್ಟ್ ಪೂರ್ತಿ ಏನು ಅಂದ್ರೆ ಸಮಾಧಿಪಾದ, ಅಂದ್ರೆ ಮನಸ್ಸನ್ನ ಶಾಂತಗೊಳಿಸುವಂಥದ್ದು. ಗಮನಿಸಿ, ಇದರಲ್ಲಿ ಒಂದೊಂದು ಸೂತ್ರನೂ ಅದರ ಕಡೆಗೆ ತಗೊಂಡು ಹೋಗ್ತಾ ಇದೆ. ಕೆಲವು ಕ್ಷಣಗಳು ಯಾರಾದ್ರೂ ತುಂಬಾ ದುಃಖದಲ್ಲಿ ಇರ್ತಾರೆ ನೋಡಿ, ಅವ್ರ ಜೊತೆ ನಾವು ಕುತ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಅದೇ ತರ ಆಗೋಗುತ್ತೆ. ಅಥವಾ ಯಾರಾದ್ರೂ ತುಂಬಾ ಸಂತೋಷದಲ್ಲಿ ಇರ್ತಾರೆ, ತುಂಬಾ ಉತ್ಸಾಹದಲ್ಲಿ ಇರ್ತಾರೆ, ಅಂತವ್ರ ಜೊತೆ ಕುತ್ಕೊಂಡ್ರೆ ನಮ್ಮ ಮನಸ್ಸು ಅದೇ ತರ ಆಗೋಗುತ್ತೆ. ಅದನ್ನೇ ಹಿಡ್ಕೊಳ್ಳುತ್ತೆ ಮನಸ್ಸು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ, ನಿಮ್ಮ ಮನಸ್ಸನ್ನ ನೀವು ಸಂತೋಷವಾಗಿ ಇರೋ ಹಾಗೆ ಕೂಡ ಟ್ರೈನಿಂಗ್ ಮಾಡ್ಬೋದು, ದುಃಖದಲ್ಲಿರುವಂಗೆ ಕೂಡ ಟ್ರೈನಿಂಗ್ ಮಾಡ್ಬೋದು. ಕೆಲವರು ಸುಮ್ಮನೆ ಅಳ್ತಾ ಇರ್ತಾರೆ, ಏನಕ್ಕೂ ಕಾರಣ ಇಲ್ಲ, ಮೆಸೋಕಿಸಮ್ ಅಂತಾರೆ ಅದಕ್ಕೆ. ಇದ್ದಕ್ಕಿದ್ದಂಗೆ ಸುಮ್ಮನೆ ಆಳೋದು. ಅಂದ್ರೆ ದುಃಖದಲ್ಲಿ ಇರೋದನ್ನೇ ಅವ್ರು ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೀವನ ಪೂರ್ತಿ. ಅದೇ ಅವರ ಇನ್ನೊಂದು ಸ್ವಭಾವ ಆಗೋಗಿದೆ ಅವರಿಗೆ. ಯಾವಾಗ್ಲೂ ಮುಖ ಉದ್ದಕ್ಕಿಟ್ಕೊಂಡು, ಏನೇ ಎಲ್ಲ ವೈಭೋಗಗಳು ಇರುತ್ತೆ ಜೀವನದಲ್ಲಿ. ಮನೆ ಮುಂದೆ 2-3 ಕಾರ್ ಇರುತ್ತೆ, ಮನೆಯಲ್ಲಿ ಎಲ್ಲಾ ರೂಮ್ಗಳಿಗೆ AC ಇರುತ್ತೆ, ಬ್ಯಾಂಕಲ್ಲಿ ಎಷ್ಟು ಬೇಕೋ ಎಲ್ಲ ಇರುತ್ತೆ. ಎಲ್ಲ ಇದ್ರೂ ಮುಖ ಉದ್ದಕ್ಕೆ ಇಟ್ಕೊಂಡು ಏನೋ ಪ್ರಪಂಚನೇ ಇವ್ರ ತಲೆ ಮೇಲೆ ಬಿದ್ದಂಗೆ. ಕೆಲವರು ಗುಡಿಸ್ಲಲ್ಲಿ ಇರ್ತಾರೆ, ಒಂದೊತ್ತು ತಿಂದ್ರೆ ಇನ್ನೊಂದು ಹೊತ್ತಿಗೆ ಏನಪ್ಪಾ ಅಂತ ಯೋಚನೆ ಮಾಡಬೇಕು. ಎಷ್ಟು ಸಂತೋಷವಾಗಿರ್ತಾರೆ. ಎಷ್ಟೋ ಹಳ್ಳಿಗಳ ಕಡೆ ಹೋದ್ರೆ, ಎಷ್ಟೋ ವಿದೇಶಗಳಲ್ಲಿ, ತುಂಬಾ ಸಂಪದ್ಭರಿತವಾದ ದೇಶಗಳು ಅಲ್ಲಿ ಸಂತೋಷ ಅನ್ನೋದಿಲ್ಲ. ಹ್ಯಾಪಿಯೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಅಂತ ಒಂದು ಸರ್ವೆ ಮಾಡ್ತಾರೆ ವರ್ಷಕ್ಕೊಂದ್ಸರಿ. ಅವೆಲ್ಲ ಅಮೆರಿಕ ಆ ದೇಶಗಳೆಲ್ಲ 150ನೇ ಪ್ಲೇಸೋ 120ನೇ ಪ್ಲೇಸ್ ಅಲ್ಲ, ಎಲ್ಲ ಇದೆಯಲ್ಲ. ಯಾಕೆ ಅಷ್ಟು ಸಂತೋಷವಾಗಿಲ್ಲ? ಎಲ್ಲ ಇರೋದಕ್ಕೆ ಇದ್ದಾಗ ಎಲ್ಲರೂ ಸಂತೋಷವಾಗಿರಲ್ಲ. ಏನೂ ಇಲ್ಲದೆ ಇರೋ ಸ್ಥಿತಿಯಲ್ಲಿ ತುಂಬಾ ಜನ ಸಂತೋಷವಾಗಿರ್ತಾರೆ ಎಷ್ಟೋ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಹೇಳೋದೇನಂದ್ರೆ ವಿಶೋಕವ ಜ್ಯೋತಿಷ್ಮತಿ. ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದು ಬೆಳೆಯುತ್ತೆ. ದುಃಖದ ಮೇಲೆ ಫೋಕಸ್ ಮಾಡಿದ್ರೆ ದುಃಖ ಬೆಳೆಯುತ್ತೆ. ಸಂತೋಷದ ಮೇಲೆ ಮಾಡಿದ್ರೆ ಒಳಗಡೆ ಒಂದು ಜ್ಯೋತಿ ಇದೆ, ಒಂದು ಪ್ರಕಾಶ ಉರಿತಾ ಇದೆ ಒಳಗಡೆ. ಜ್ಯೋತಿಷ್ಮತಿ ಅಂತ ನಮ್ಮ ಮನಸ್ಸೇ ಒಂದು ಪ್ರಕಾಶ, ಒಂದು ಜ್ಯೋತಿ ಬೆಳಗುತ್ತಾ ಇದೆ ಒಳಗಡೆ. ವಿಶೋಕ ಅಂದ್ರೆ ಏನು? ದುಃಖದಿಂದ ಆಚೆ ಬರುವುದು, ಅದರಿಂದ
ನಾವು ಏನು ಮಾಡ್ಬಿಟ್ಟಿದ್ವಿ, ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ ದುಃಖದಲ್ಲಿರೋದನ್ನು. ಹಾಂ, ಅಸಂತೋಷ ಅಂದ್ರೆ ದುಃಖ ಇರೋದು ಏನೋ ಹಂಗೆ ಅಭ್ಯಾಸ ಮಾಡ್ಕೊಂಡಿರೋದು. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ, ಅವ್ರು ನಮ್ಮ ಕಡೆ ಕೇರ್ ಮಾಡಲಿಲ್ಲ, ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಈ ಚಿಕ್ಕ ಚಿಕ್ಕ ವಿಷಯಗಳು ಸಾಕು ನಮ್ಮನ್ನ ದುಃಖದಲ್ಲಿ ದೂಡೋದಿಕ್ಕೆ. ಮತ್ತೆ ಅವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಗುರುಗಳು ಅದೇ ಹೇಳ್ತಾರೆ, ಯಾರ ಜೊತೆನೂ ಕಂಪೇರ್ ಮಾಡ್ಕೊಂಬೇಡಿ. ಸಂತೋಷ, ನಿಮ್ ಜೊತೆ ನೀವು ಆನಂದವಾಗಿರಿ, ಸಂತೋಷವಾಗಿರಿ. ಮನಸ್ಸಿಗೆ ಎಂಥ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ಸಂತೋಷವಾಗಿರೋದನ್ನ ಟ್ರೈನಿಂಗ್ ಕೊಡಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಗೋದನ್ನು ಕಲಿಸಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಪ್ರಸನ್ನವಾಗಿರೋದನ್ನ, ನಗೋದು ಅಂದ್ರೆ ಏನು, ಪ್ರಸನ್ನವಾಗಿರೋದನ್ನ ಹೇಳ್ಕೊಡಿ ಮನಸ್ಸಿಗೆ. ಜ್ಯೋತಿಷ್ಮತಿ ಪ್ರಜ್ಞಾ. ಈ ಮನಸ್ಸನ್ನೇ ಒಂದು ಜ್ಯೋತಿಯಾಗಿ ಪರಿಗಣಿಸೋಣ. ಕೇಳಿಸ್ಕೊತಾ ಇದ್ದೀರಾ? ಒಂದು ಮನಸ್ಸನ್ನೇ ಉರಿತಾ ಇರುವ ಒಂದು ಜ್ಯೋತಿಯಾಗಿ ಪರಿಗಣಿಸೋಣ. ಅಥವಾ ಈ ಚೈತನ್ಯವೇ ಉರಿತಾ ಇದೆ ಶರೀರದಲ್ಲಿ. ಈ ಶರೀರದೊಳಗೆ ಆ ಚೈತನ್ಯ ಅದು ಇರೋದ್ರಿಂದಲೇ ಈ ಶರೀರ ಇರೋದು. ನಮಗ್ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಒಂದು ಮೇಣದ ಬತ್ತಿನ ಹಚ್ಚದೇ ಇರುವಂತ ಮೇಣದ ಬತ್ತಿ ತರ ಇದೀವಿ ನಾವು. ಹಚ್ಚದೇ ಇರುವಂತಹ ಮೇಣದ ಬತ್ತಿಯಲ್ಲಿ ತರ ಇದೀವಿ ನಾವು. ಅರ್ಥ ಆಗ್ತಾ ಇದಲ್ಲ? ಹೇಗೆ ಈ ಜ್ಯೋತಿ ಕೆಲಸ ಮಾಡುತ್ತೆ? ಇವಾಗ ಒಂದ್ ಮೇಣದ ಬತ್ತಿ ಹಚ್ಚಿದಾಗ ಹೇಗೆ ಕೆಲಸ ಮಾಡತ್ತಪ್ಪ? ಆಕ್ಸಿಜನ್ ಇಂದ ಮೇಣದ ಬತ್ತಿ ಉರಿಯತ್ತೆ. ಏನು, ಆಕ್ಸಿಜನ್ ಮತ್ತೆ ವ್ಯಾಕ್ಸ್ ಅಂದ್ರೆ ಏನು, ಮೇಣ. ಇದೆರಡೂ ಸೇರಿದ್ರೆ ಮೇಣದ ಬತ್ತಿ ಉರಿಯುತ್ತೆ. ಅದೇ ತರ ಜೀವನ ಕೂಡ ಒಂದು ಜ್ಯೋತಿನೇ. ಅದು ಕೂಡ ಆಕ್ಸಿಜನ್ ಉಪಯೋಗಿಸತ್ತೆ. ಹಾಗೆ ಶರೀರ, ಅಲ್ಲಿ ಬತ್ತಿ ಇದೆ, ಅಲ್ಲಿ ಮೇಣದ ಇದರೊಳಗೆ ಬತ್ತಿ ಇದೆ, ಇಲ್ಲಿ ಶರೀರವೇ ಬತ್ತಿ. ಇಲ್ಲಿ ಓಕೆ, ಶರೀರಕ್ಕೆ ಆಹಾರ ಏನು ಕೊಡ್ತೀವಿ ಅದೇ ವ್ಯಾಕ್ಸ್ ಇಲ್ಲಿ, ಅಲ್ಲಿ ಮೇಣ ಇಲ್ಲಿ. ಸೊ ಇದರನ್ನು ಉಪಯೋಗಿಸ್ಕೊಂಡು ಇಲ್ಲಿ ಜೀವನ ಬೆಳಗ್ತಾ ಇದೆ, ಒಂದು ಜ್ಯೋತಿ ರೀತಿಯಲ್ಲಿ ಬೆಳಗ್ತಾ ಇದೆ. ಈ ಬೆಳಗ್ತಾ, ಇವಾಗ ಒಂದ್ ಮೇಣದ ಬತ್ತಿ ಉರಿತಾ ಇರುತ್ತೆ, ಅದ್ರ ಮೇಲೆ ಒಂದು ಬಾಟ್ಲ್ ಹಿಂಗ್ ಹಾಕ್ಬಿಟ್ರಿ ಅನ್ಕೊಳ್ಳಿ, ಒಂದು ಹಿಂಗ್ ತಿರುವಾಕಿಟ್ಬಿಟ್ವಿ ಅನ್ಕೊಳ್ಳಿ, ಸ್ವಲ್ಪ ಹೊತ್ತು ಮೇಣದ ಆ ಜ್ಯೋತಿ ಉರಿಯತ್ತೆ, ಆಮೇಲೆ ಆಫ್ ಆಗೋಗ್ಬಿಡುತ್ತೆ. ಕರೆಕ್ಟಾ? ನೋಡಿದೀವಲ್ಲ? ಅದೇ ತರ ನಮ್ಮನ್ನ ಯಾವ್ದಾದ್ರು ಒಂದು ರೂಮಲ್ಲಿ ಹಾಕ್ಬಿಟ್ಟು ಎಲ್ಲ ಕಿಟಕಿನೂ ಬಂದ್ ಮಾಡಿಬಿಟ್ಟು, ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ, ಎ ಸಿ ಕೆಲಸ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಈ ಬಿಸಿಲುಗಾಲದಲ್ಲಿ ರೂಮ್ ಬಾಗಿಲು ಬೀಗ ಹಾಕೊಂಡು ಹೋಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು? ನಾವು ಸಫ್ಕೇಟ್ ಆಗ್ಬಿಡ್ತೀವಿ ಒಳಗಡೆ. ಗೊತ್ತಾಗ್ತಾ ಇದ್ದೀರಾ? ಕೆಲವು ಗಂಟೆಗಳು ಮಾತ್ರ ಒಂಥರ, ಆಮೇಲೆ ಸಫಕೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಇದು ಹೇಗೆ ಮೇಣದ ಬತ್ತಿಯಲ್ಲಿ ಮೇಣ ಇದೆಯಲ್ಲ, ಅದೇ ಆಹಾರದ ತರ ಜ್ಯೋತಿಗೆ, ಹಾಗೆ ಈ ಶರೀರವನ್ನು, ಇದರಲ್ಲಿ ಮನಸ್ಸೇ ಜ್ಯೋತಿ, ಚೈತನ್ಯವೇ ಜ್ಯೋತಿ. ಇದಕ್ಕೆ ಆಹಾರ ಯಾವುದು? ಈ ಶರೀರವೇ ಆಹಾರ. ಅಥವಾ ಈ ಶರೀರಕ್ಕೆ ನಾವು ಕೊಡುವಂತ ಏನು ಆಹಾರ ಆಗ್ತೀವಲ್ಲ, ಆ ಆಹಾರ ಕೂಡ ಸ್ವಲ್ಪ ದಿವಸ ಉರಿಯುತ್ತೆ. ಟೈಮ್ ಬಂದಾಗ ಏನು ಆಹಾರ ಕೊಟ್ಟರು ಶರೀರ ನಿಲ್ಲೋದಿಲ್ಲ. ಹೇಗೆ ಮೇಣದ ಬತ್ತಿಯಲ್ಲಿ ಮೇಣ ಆಗೋಗುತ್ತಲ್ಲ, ಆದ್ಮೇಲೆ ಏನು ಉರಿಯುತ್ತೆ, ಅದರಲ್ಲಿ ಏನು ಉರಿಯೋದಿಲ್ಲ. ಅದೇ ತರ ಈ ಶರೀರದಲ್ಲಿ, ಈ ಶರೀರ ಆ ಚೈತನ್ಯವೆಂಬ ಜ್ಯೋತಿಯನ್ನ ತನ್ನಲ್ಲಿ ಇಟ್ಕೊಂಡಿದೆ. ನೋಡಿ, ಇದು ಗಮನಿಸಿ, ತುಂಬಾ ಅದ್ಭುತ ಪಾಯಿಂಟ್ ಇದು. ಅದಕ್ಕೆ ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಬೇಕು ನಾವು. ವಿಶೋಕಾವ ಜ್ಯೋತಿಷ್ಮತಿ. ಒಳಗಡೆ ಇರುವ ದುಃಖವನ್ನು ಓಡಿಸಿ ಸಂತೋಷವಾಗಿರುವುದನ್ನು ಅಭ್ಯಾಸ ಮಾಡ್ಕೊಬೇಕು. ನಮ್ಮ ಮನಸ್ಸು ಒಂದು ಪ್ರಕಾಶದಿಂದ ಮಾಡಲ್ಪಟ್ಟಿದೆ. ಮನಸ್ಸನ್ನೋದು ಒಂದು ಶಕ್ತಿ. ನಾವೇ ಒಂದು ಶಕ್ತಿ, ನೀವೇ ಒಂದು ಶಕ್ತಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದಿಷ್ಟು. ಇನ್ನು ನಾಳೆಗೆ ಇನ್ನೊಂದಷ್ಟು ಸೂತ್ರಗಳಿದೆ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ಸಬ್ಜೆಕ್ಟ್. ನಾಳೆ ನೋಡೋಣ ಇನ್ನೊಂದಷ್ಟು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್ ಟು ಯು ಫಾರ್ ಲಿಸನ್. ಜೈ ಗುರು.